ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, 144 ವರ್ಷದ ಹಿಂದೆ ನಡೆದಂತ ಕುಂಭಮೇಳ ಈ ಪವಿತ್ರವಾದಂತ ಹಿಂದೂ ಜನರಿಗೆ ಅತ್ಯಂತ ಪವಿತ್ರವಾದಂತ ಕುಂಭ ಸ್ನಾನ. ಅಲ್ಲಿ ಕೋಟ್ಯಾಂತರ ಹಿಂದೂಗಳು, ನಾಗಾ ಸಾಧುಗಳು, ಸಂತರು, ಮಹಾಂತರು ಎಲ್ಲ ಬಂದು ಸ್ನಾನ ಮಾಡ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಹೇಳಿಕೆ ಕೊಟ್ಟದ್ದು ತಪ್ಪು. ಈ ರೀತಿ ಹಿಂದೂಗಳಿಗೆ ಅಷ್ಟೇ ಯಾಕೆ ನಿಮ್ ಹೇಳಿಕೆ? ಈಗ ಹಜ್ ಯಾತ್ರೆಗೆ ಹೋಗ್ತಾರೆ ಮುಸ್ಲಿಮರು, ಅವ್ರಿಗೆ ಯಾಕೆ ಮಾತಾಡೋಲ್ಲ ತಾವು? ಈ ರೀತಿ ಒಂದ್ ಕೋಮಿಗೆ ಹಿಂದೂಗಳಿಗೆ ಅಷ್ಟೇ ತಾವು ಮಾತಾಡೋದಾದ್ರೆ ಮುಸ್ಲಿಮವ್ರಿಗೆ ಮಾತಾಡ್ಬೇಕು ತಾವು. ಯಾಕೆ ಮುಸ್ಲಿಮ್ ಹೋಟಿಗಾಗಿ ತಮ್ಮ ರಾಜಕಾರಣದ ಇಚ್ಛಾಶಕ್ತಿಗಾಗಿ ತಾವು ಈ ರೀತಿ ಮಾತಾಡೋದು ತಪ್ಪು. ಹೀಗಾಗಿ ತಾವು ಒಬ್ಬ ಹಿಂದುಳಿದ ನಾಯಕರಿದ್ದೀರಿ, ಅತ್ಯಂತ ಹಿರಿಯರಿದ್ದೀರಿ, ಈ ರೀತಿ ಮಾತಾಡಬಾರ್ದು. ಈಗ ಗಂಗಾ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತದೆ ಅಂತ ತಾವು ಹೇಳ್ತೀರಿ. ಈಗ ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಈ ಗಂಗಾ ಸ್ನಾನದಿಂದ ಎಷ್ಟು ಇದನ್ನ GDP ಏರುತ್ತಿದೆ, ಎಷ್ಟು ಆರ್ಥಿಕತೆ ಬೆಳೆಯುತ್ತಿದೆ ಅನ್ನೋದು ತಾವು ಹೋಗಿ ಸ್ವತಃ ಅಲ್ಲಿ ಪ್ರಯಾಗ್ರಾಜಿಗೆ ಹೋಗಿ ತಾವು ನೋಡಿದಾಗ ತಮಗೆ ತಿಳಿಯುತ್ತದೆ. ನಿಮ್ಮ ಇಂಡಿಯಾ ಘಟಬಂಧನ ನಾಯಕರಾದಂತ ಅಖಿಲೇಶ್ ಯಾದವ್ ಅವರು ಕೂಡ ಹೋಗಿ ಗಂಗಾ ಸ್ನಾನ ಮಾಡಿದ್ದಾರೆ. ತಾವು ಈ ರೀತಿ ಮಾತಾಡೋದು ಸರಿಯಲ್ಲ. ಹಾಗಾಗಿ ನಾವು ಇದನ್ನ ಅತ್ಯಂತ ಖಂಡಿಸ್ತೇವೆ. ಈಗಾಗಲೇ ತಾವು ಕೋಟ್ಯಾಂತರ ಹಿಂದೂ ಭಾರತೀಯರಿಗೆ ತಾವು ಕ್ಷಮೆ ಕೋರ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತೇನೆ. ವಿಶ್ವನಾಥ್ ಮಠ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ. ಇದ್ರ ಬಗ್ಗೆ ತಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆಯನ್ನು ನಾವು ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ ನಡೆ ಏನು ಹೇಳಿ. ಈ ಹೇಳಿಕೆಯನ್ನು ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೀಯ ಸ್ವಯಂ ಸಂಘದ ಹಿರಿಯರು ಹಾಗೂ ಎಲ್ಲ ಹಿಂದೂ ಸಂಘಟನೆ ಮುಖಂಡರು ಕೂಡಿಕೊಂಡು ಈ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಆವಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಧನ್ಯವಾದ.